ಮೋದಿ ಉತ್ತರ ದಂಡ ಯಾತ್ರೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಮೋದಿ ಉತ್ತರ ದಂಡ ಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕರುನಾಡ ಕುರುಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆಯನ್ನ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಮೋ ದಂಡಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಇಂದು 4 ಕ್ಷೇತ್ರಗಳಲ್ಲಿ ಭರ್ಜರಿ ಮತಬೇಟೆಯನ್ನ ಮಾಡಲಿದ್ದಾರೆ. ಉತ್ತರ ಕರ್ನಾಟಕ ವಶಕ್ಕೆ ಪಡೆಯಲಿರೋ ನಮೋ 5 ಜಿಲ್ಲೆಗಳ ಟಾರ್ಗೆಟ್ ಮಾಡಲಾಗಿದೆ. ಹಾಗೆಯೇ 2 ದಿನ ಮತ ಪ್ರಚಾರವನ್ನ ಹಮ್ಮಿಕೊಳ್ಳಲಾಗಿದೆ. ಉತ್ತರದಲ್ಲಿ ಕಮಲವನ್ನ ಅರಳಿಸಲು ರಣತಂತ್ರವನ್ನ ರೂಪಿಸಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಉತ್ತರ ದಂಡ ಯಾತ್ರೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಕರುನಾಡ ಕುರುಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆಯನ್ನ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಮೋ ದಂಡಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆಯೇ ಸಮಾವೇಶದಲ್ಲಿ ಒಟ್ಟು 5 ಕಡೆ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಲಿದ್ದಾರೆ. 4 ಕ್ಷೇತ್ರಗಳಲ್ಲಿ ಒಟ್ಟಾರೆ ಭರ್ಜರಿಯಾಗಿ ಮತಬೇಟೆಯನ್ನ ಕೂಡ ತಮ್ಮ ಪಕ್ಷದವರ ಮುಖಂಡರ ಜೊತೆ ಮಾಡಲಿದ್ದಾರೆ. ಉತ್ತರ ಕರ್ನಾಟಕವನ್ನ ವಶಕ್ಕೆ ಪಡೆಯೋದಿಕ್ಕೆ ಸಾಕಷ್ಟು ರಣತಂತ್ರವನ್ನ ನಮೋ ಹಮ್ಮಿಕೊಂಡಿದ್ದಾರೆ. 5 ಜಿಲ್ಲೆಗಳನ್ನ ಪ್ರಮುಖವಾಗಿ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಅದರ ಜೊತೆಗೆ 2 ದಿನ ಮತ ಪ್ರಚಾರವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಉತ್ತರದಲ್ಲಿ ಕಮಲವನ್ನ ಅರಳಿಸಲು ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನ ರೂಪಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಹಂತದ ಚುನಾವಣಾ ಪ್ರಚಾರಕ್ಕಾಗಿ ರಾಜ್ಯಕ್ಕೆ ಆಗಮಿಸಲಿದ್ದು, ಅದರಲ್ಲಿ ಹೊಸಪೇಟೆ, ದಾವಣಗೆರೆ, ಬೆಳಗಾವಿ, ಚಿಕ್ಕೋಡಿ ಸೇರಿದಂತೆ ಹಲವೆಡೆ ಅವರು ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ಮೋದಿ ಅವರ ರ್ಯಾಲಿಗೆ ದಾವಣಗೆರೆಯಲ್ಲಿ ಬಿಜೆಪಿ ಸಕಲ ಸಿದ್ಧತೆಯನ್ನ ಹಮ್ಮಿಕೊಂಡಿದೆ. ಹಾಗೆಯೇ ಇಲ್ಲಿನ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ವೇದಿಕೆ ಕೂಡ ಸಿದ್ಧಗೊಂಡಿದೆ ಮೋದಿ ಅವರನ್ನ ಬರಮಾಡಿಕೊಳ್ಳೋದಿಕ್ಕೆ. ನಗರ ವಾಹನ ಸಂಚಾರದಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಆಗಿರುವಂತಹದ್ದು. ದಾವಣಗೆರೆ ಹೊಸಪೇಟೆ ರ್ಯಾಲಿ ಬಳಿಕ ಮೋದಿ ಅವರು ಮುಖಂಡರುಗಳ ಜೊತೆ ವಿಜಯಪುರ ಹಾಗೆಯೇ ಬೆಳಗಾವಿಯತ್ತ ತೆರಳಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಶ್ವಥ್. ಮೋದಿ ಉತ್ತರ ದಂಡ ಯಾತ್ರೆಯನ್ನ ಹಮ್ಮಿಕೊಂಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಉತ್ತರ ದಂಡ ಯಾತ್ರೆಗೆ ಆಗಮಿಸಲಿದ್ದಾರೆ. ಏನಿದೊಂದು ಅಪ್ಡೇಟ್ಸ್ ಬಲವಿ ಈಗಾಗಲೇ ದಕ್ಷಿಣ ಭಾಗದಲ್ಲಿ ಈಗ ನರೇಂದ್ರ ಮೋದಿ ಅವರು ಮತಯಾಚನೆ ಆಗಿರುವುದು ಈಗಾಗಲೇ 14 ಕ್ಷೇತ್ರಗಳು ಕೂಡ ಮೊದಲ ಹಂತದ ಮತದಾನ ಕೂಡ ಆಗಿರುವಂತಹದ್ದು. ಈಗ 2ನೇ ಹಂತದ ಮತದಾನಕ್ಕೆ ಈಗ ಸಿದ್ಧತೆ ಆಗಿರುವಂತದ್ದು. ಈಗಾಗಲೇ ಏನು ಉತ್ತರ ಭಾರತದಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಈಗ ಏನು ಮತಬೇಟೆಯನ್ನ ನರೇಂದ್ರ ಮೋದಿ ಅವರು ಈಗ ಶುರು ಮಾಡಿರುವಂತದ್ದು. ಇವತ್ತು ಸುಮಾರು 4 ಕ್ಷೇತ್ರಗಳನ್ನ ಏನು ಅವರು ಮತಯಾಚನೆ ಮಾಡ್ತಿರುವಂತದ್ದು, ಅಂದ್ರೆ 4 ಕ್ಷೇತ್ರಗಳನ್ನ ಉದ್ದೇಶಿಸಿ ಅವರು ಮಾತನಾಡ್ತಿರುವಂತದ್ದು. ಸೊ ಹಾಗಾಗಿ ಬಿಜೆಪಿ ಈಗ ಏನು ಈ ಒಂದು ಚುನಾವಣೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತೇಳಿ ಈಗಾಗಲೇ ಬಿಜೆಪಿ ಅವರು ಕೂಡ ಸಾಕಷ್ಟು ಸ್ಟ್ರಾಟಜಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ರಾಜ್ಯಕ್ಕೆ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಉತ್ತರ ಕರ್ನಾಟಕದಲ್ಲಿ ಈಗ ಈ ಒಂದು ಭಾಗದಲ್ಲಿ ಅಂದ್ರೆ ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ಒಂದು ಕೆಲಸವನ್ನ ಈಗ ನರೇಂದ್ರ ಮೋದಿ ಅವರು ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಈಗಾಗಲೇ ಕೆಲವು ಭಾಗಗಳಲ್ಲಿ ಕಾಂಗ್ರೆಸ್ ಪರ ಅಲೆ ಇರುವಂತಹದ್ದು. ಸೊ ಹಾಗಾಗಿ ಆ ಒಂದು ಅಲೆಯನ್ನ ಹೇಗಾದ್ರೂ ಮಾಡಿ ಬಿಜೆಪಿ ಕಡೆ ಕನ್ವರ್ಟ್ ಮಾಡ್ಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಒಂದು
ಲೆಕ್ಕಾಚಾರ ಕೂಡ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಸುಮಾರು 4 ಕ್ಷೇತ್ರಗಳನ್ನ ಉದ್ದೇಶಿಸಿ ಇವತ್ತ ಏನು ಒಂದು ಪ್ರಚಾರವನ್ನು ಕೂಡ ಮಾಡ್ತಿರುವಂತದ್ದು. ನರೇಂದ್ರ ಮೋದಿ ಅವರ ಆಗಮನ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಆ ಒಂದು ಭಾಗದಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನು ಅಂದ್ರೆ ಹಿಂದೂ ಮತಗಳನ್ನ ಕ್ರೋಢೀಕರಿಸುವಂತಹ ಒಂದಷ್ಟು ಸ್ಟ್ರಾಟಜಿಯನ್ನ ಈಗ ಬಿಜೆಪಿಯವರು ಕೂಡ ಮಾಡ್ಕೊಂತಿರೋದು. ಯಾಕಂತಂದ್ರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಕೋಮು ಗಲಭೆ ಸೃಷ್ಟಿ ಆಗ್ತಿದೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸೊ ಸರ್ಕಾರ ಎಲ್ಲೊಂದ್ ಕಡೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ವಿಫಲ ಕೂಡ ಆಗ್ತಾ ಇದೆ. ಸೊ ಆ ಒಂದಷ್ಟು ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಅವರು ಈಗ ಬಿಜೆಪಿಯವರು ಏನು ರಾಜ್ಯದ ಮತದಾರರನ್ನ ಒಂದು ಓಲೈಸುವಂತ ಒಂದು ಅಥವಾ ಮತದಾರರನ್ನ ಸೆಳೆಯುವಂತ ಒಂದು ಕೆಲಸವನ್ನ ಈಗ ಮಾಡ್ತಿರೋದು ನರೇಂದ್ರ ಮೋದಿ. ಅದೇ ರೀತಿ ಈಗ ನಾವೀಗ ನೋಡೋದಾದ್ರೆ ಮೊದಲನೇ ಹಂತದ ಚುನಾವಣೆಗೆ ಸಾಕಷ್ಟು ಭರ್ಜರಿ ಮತದಾನದ ಒಂದು ಪ್ರಕ್ರಿಯೆನ ಮಾಡ್ಕೊಂಡಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕರುನಾಡ ಜನ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಈಗ ಎರಡನೇ ಹಂತದ ಚುನಾವಣೆಯ ಪ್ರಚಾರವನ್ನ ಬಹಳ ಒಂದು ಭರಾಟೆಯಿಂದ ಹಮ್ಮಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಜನನಾಯಕರು ಇದಕ್ಕೆ ಒಂದು ಸಪೋರ್ಟ್ ಅನ್ನ ಮಾಡಬಹುದು? ಮೊದಲ ಹಂತದಲ್ಲಿ ಈಗಾಗಲೇ ಏನು 14 ಕ್ಷೇತ್ರಗಳಿಗೆ ಚುನಾವಣೆ ಆಗಿರುವಂತಹದ್ದು. ಆದ್ರೆ ಒಂದಷ್ಟು ಕಡೆ ಒಂದು ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಮತದಾರರು ಮತದಾನವನ್ನ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಅಂದ್ರೆ ಎಡವಿರುವಂತದ್ದು. ಅಂದ್ರೆ ಯಾವುದೇ ಎಲ್ಲೋ ರಜಾ ಇದ್ರು ಕೂಡ ಮತದಾನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದು ಮುಂದೆ ತೋರಿಸಿ ತುಂಬಾ ನೆಗ್ಲೆಕ್ಟ್ ಕೂಡ ಮಾಡಿರುವಂತಹದ್ದು. ಸೊ ಹಾಗಾಗಿ ಎರಡನೇ ಹಂತದ ಚುನಾವಣೆ ಏನು ಉತ್ತರ ಕರ್ನಾಟಕದಲ್ಲಿ ನಡೆಯುವಂತಹ ಒಂದು ಚುನಾವಣೆ. ಸೊ ಹಾಗಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಬಹುತೇಕ ಎಲ್ಲಾ ಮತದಾರರು ಕೂಡ ಒಂದು ಪ್ರಜ್ಞಾವಂತ ಮತದಾರರಿದ್ದಾರೆ. ಸೊ ಹಾಗಾಗಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಬ್ಬ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಅವ್ರಿಗೂ ಕೂಡ ಕಾಳಜಿ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ರು ಕೂಡ ಮತದಾನವನ್ನ ಮಾಡ್ಬೇಕು ಅಂತ ಹೇಳಿ ಈಗ ಪ್ರತಿಯೊಬ್ರು ಕೂಡ ಮತದಾನ ಮಾಡ್ಲೇಬೇಕು ಅಂತ ಹೇಳಿ ಈಗ ಏನು ಒಂದು ಸಿದ್ಧಾಂತ ಕೂಡ ಇರುವಂತದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈಗ ಕಂಪ್ಲೀಟ್ ಆಗಿ ಮತದಾನ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಚುನಾವಣಾ ಆಯೋಗ ಕೂಡ ಕಂಪ್ಲೀಟ್ ಆಗಿ ಅದನ್ನು ಕೂಡ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಕೂಡ ಮತದಾನವನ್ನ ಮಾಡ್ಲೇಬೇಕು. ಮತದಾನ ಮಾಡಿದ್ರೆ ಅದು ಪ್ರಜಾಪ್ರಭುತ್ವದ ಒಂದು ನಿಯಮ ಕೂಡ ಅಷ್ಟೇ. ನಿಯಮ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕು. ಆ ಒಂದು ಹಕ್ಕನ್ನ ಯಾರು ಚಲಾವಣೆ ಮಾಡಲ್ವೋ ಅವರು ನಮ್ಮ ದೇಶದಲ್ಲಿ ಇದ್ರು ಅವರು ವೇಸ್ಟ್ ಅಂತ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕಂತಂದ್ರೆ ಇಲ್ಲ ಒಂದ್ ಕಡೆ ಮತದಾನವನ್ನ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು. ಸೊ ರಾಜ್ಯದಲ್ಲಿ ಅಂದ್ರೆ ದೇಶದಲ್ಲಿ ಒಬ್ಬ ಧೀಮಂತ ನಾಯಕನನ್ನ ಆಯ್ಕೆ ಮಾಡ್ಲೇಬೇಕು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಉತ್ತರ ಕರ್ನಾಟಕದ ಜನರು ಕೂಡ, ಯಾಕಂದ್ರೆ ಕಳೆದ ಬಾರಿ ಕೂಡ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಮಿನಿಮಮ್ 70-75% ಕೆಲವೊಂದು ಭಾಗಗಳಲ್ಲಿ ಕೂಡ ಆಗಿರುವಂತದ್ದು. ಸೊ ಅದೇ ಮಾದರಿಯಲ್ಲಿ ಈ ಬಾರಿಯೂ ಕೂಡ ಆಗ್ಬೇಕು ಅನ್ನೋದು ಕೂಡ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಳಕಳಿ ಆಗಿರುತ್ತೆ. ಸೊ ಹಾಗಾಗಿ ರಾಜ್ಯದ ಏನು ಬಿಜೆಪಿ ನಾಯಕರು ಕೂಡ ಈಗ ಏನು ಮೋದಿ ಅವರ ಒಂದು ವೆಲ್ಕಮ್ ಗಾಗಿ ಎಲ್ಲವನ್ನು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು ಪಲ್ಲವಿ. ಹಾಗಿದ್ರೆ ಈಗ ಉತ್ತರ ಕರ್ನಾಟಕವನ್ನ ವಶಕ್ಕೆ ಪಡೆಯೋದಿಕ್ಕೆ ಸಾಕಷ್ಟು ಹರಸಾಹಸವನ್ನ ಈಗ ನಮ್ಮವ್ರು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸ್ಪಂದನೆ ಸಿಗಬಹುದು ಅಂತ? ಅಲ್ಲಿ ಪ್ರಮುಖವಾಗಿ ಒಂದಷ್ಟು ಈ ಅಜೆಂಡಾಗಳನ್ನ ಇಟ್ಕೊಂಡು, ಅಂದ್ರೆ ಈ ಹಿಂದೂ ಮತಗಳನ್ನ ಅಂದ್ರೆ ಈಗಾಗಲೇ ಏನಂತಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಎಲ್ಲ ಒಂದ್ ಕಡೆ ಹಿಂದೂಗಳಿಗೆ ಭದ್ರತೆ ಇಲ್ಲ ಅನ್ನೋ ರೀತಿ ಈಗ ಆ ರೀತಿಯಾದಂತ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಸೊ ಹಾಗಾಗಿ ಅದನ್ನ ಮೇನ್ ಸ್ಟ್ರಾಟಜಿ ಆಗಿ ಇಟ್ಕೊಂಡು ಅಂದ್ರೆ ನೆಕ್ಸ್ಟ್ ಏನಾದ್ರು ಕೇಂದ್ರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದ್ರೆ ರಾಜ್ಯದಲ್ಲಿ ಹಿಂದೂಗಳಿಗೆ ಅಥವಾ ದೇಶದಲ್ಲಿ ಹಿಂದೂಗಳಿಗೆ ಒಂದು ಭದ್ರತೆ ಇರಲ್ಲ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಬ್ರು ಕೂಡ ಮತವನ್ನ ಹಾಕ್ಬೇಕಾದ್ರೆ ಮೋದಿ ಅವರ ಮುಖವನ್ನ ನೋಡಿ ನೀವು ಮತವನ್ನ ಹಾಕ್ಬೇಕಾಗುತ್ತೆ. ಯಾಕೆಂತಂದ್ರೆ ಮೋದಿ ಅವರು ಈ ರಾಷ್ಟ್ರ ಕಂಡ ನಾಯಕ, ಜೊತೆಗೆ ಪ್ರತಿಯೊಬ್ರು ಕೂಡ ಮೋದಿ ಅವ್ರನ್ನ ಇಷ್ಟಪಡ್ತಾರೆ. ಮತ್ತೆ ಮೋದಿ ಅವರು ಬಂತು ಅಂತಂದ್ರೆ ಮತ್ತೆ ಎಲ್ಲ ಒಂದ್ ಕಡೆ ಹಿಂದೂಗಳಿಗೆ ಒಂದು ಭದ್ರತೆ ಸಿಕ್ಕಂತೆ ಆಗುತ್ತೆ. ಸೊ ಹಾಗಾಗಿ ಆ ಒಂದು ದೃಷ್ಟಿಯನ್ನ ಇಟ್ಕೊಂಡು ನೀವು ಮೋದಿ ಅವರಿಗೆ ಪ್ರತಿಯೊಬ್ರು ಕೂಡ ಓಟನ್ನ ಹಾಕ್ಬೇಕು ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಕೂಡ ಏನು ಮತದಾರರಲ್ಲಿ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರೋದು. ಮತ್ತೆ ಕೆಲವು ಮತದಾರರಲ್ಲೂ ಕೂಡ ಅದೇ ಒಂದು ವಿಚಾರ ಕೂಡ ಇರುವಂತದ್ದು. ಯಾಕಂತಂದ್ರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಕೋಮು ಗಲಭೆ ಸೃಷ್ಟಿ ಆಗ್ತಿದೆ. ಎಲ್ಲಿ ನೋಡಿದ್ರು ರಕ್ತಪಾತ, ಎಲ್ಲಿ ನೋಡ್ರೆ ಹಿಂಸೆ, ಎಲ್ಲಿ ನೋಡ್ರೆ ಈ ರೀತಿಯಾದಂತ ಒಂದು ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ. ಸೊ ಇಂತಹ ಒಂದು ವಾತಾವರಣ ರಾಜ್ಯದಲ್ಲಿ ಕೂಡ ಇದೆ ಅಂತೇಳಿ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಹೇಳ್ತಿರುವಂತದ್ದು, ಆರೋಪ ಮಾಡ್ತಿರೋದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಮತ್ತೆ ಏನಾರ ಮೋದಿ ಸರ್ಕಾರ ಬಂತು ಅಂತಂದ್ರೆ ರಾಜ್ಯ ಅಥವಾ ದೇಶ ಸುಭದ್ರವಾಗಿರೋದಕ್ಕೆ ಸಾಧ್ಯ. ಬೇರೆ ಯಾವುದೇ ಒಂದು ಪಕ್ಷ ಬಂದ್ರು ಕೂಡ ಎಲ್ಲ ಒಂದ್ ಕಡೆ ದಿವಾಳಿ ಆಗುತ್ತೆ ಅನ್ನೋ ಒಂದು
ವಿಚಾರ ಕೂಡ ರಾಜ್ಯದ ಜನರು ಕೂಡ ಅರಿವಾಗಿರುತ್ತೆ. ಓಕೆ, ಧನ್ಯವಾದ ಅಶ್ವಥ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಮೋದಿ ಉತ್ತರ ದಂಡ ಯಾತ್ರೆಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಕರುನಾಡ ಕುರುಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆ ಶುರುವಾಗಿದೆ. ಉತ್ತರ ಕರ್ನಾಟಕದಲ್ಲಿ ನಮೋ ದಂಡಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ.